ಸುತ್ತಲೂ ಕಾಡು ಮೇಡು, ಬೆಟ್ಟ ಗುಡ್ಡ, ಎತ್ತ ನೋಡಿದರೂ ಸಾವಿರಾರು ಜನರು. ಹಸಿರಿನಿಂದ ಕಂಗೊಳಿಸುತ್ತಿದ್ದ ಈ ಬೆಟ್ಟ ಸಾವಿರಾರು ತಲೆಗಳಿಂದ ತುಂಬೋಗಿತ್ತು. ಕಷ್ಟಪಟ್ಟು ಬೆಟ್ಟ ಹತ್ತಿದವರ ಬಟ್ಟೆಗಳು ಕೆಸರಿನಿಂದ ನೆಂದೋಗಿತ್ತು. ಇವರೆಲ್ಲ ಇಷ್ಟು ಶ್ರಮಪಟ್ಟು ಹತ್ತುತ್ತಿರೋದು ಕಣ್ತುಂಬಿಸ್ಕೊಳ್ಳೋಕೆ ಕಾಯ್ತಾ ಇರೋದು ಆ ದೇವಿಯನ್ನ. ಚಂದ್ರದ್ರೋಣ ಪರ್ವತ ಶ್ರೇಣಿಯ ತುತ್ತ ತುದಿಯಲ್ಲಿ ಕುಳಿತಿರೋ ದೇವಿರಮ್ಮ ದೇವಿಯನ್ನ. ಪುರಾಣಗಳು ಹೇಳೋ ಹಾಗೆ ಮಹಿಷಾಸುರನನ್ನು ಮರ್ದಿಸಿದ ದುರ್ಗಾದೇವಿ ತನ್ನ ಕೋಪದ ಪ್ರಭಾವ ಮುಗ್ಧ ಜನರ ಮೇಲೆ ಬೀಳದಿರಲಿ ಅಂತ ಚಂದ್ರದ್ರೋಣ ಪರ್ವತದಲ್ಲಿರುವ ಈ ಬೆಟ್ಟದ ತುದಿಯಲ್ಲಿ ಬಂದು ನೆಲೆಸ್ತಾಳೆ. ಬೇರೆಲ್ಲ ದಿನಗಳಲ್ಲೂ ಬಿಂಡಿಗದ ದೇವಿರಮ್ಮ ದೇವಸ್ಥಾನದಲ್ಲಿರೋ ಉತ್ಸವ ಮೂರ್ತಿಯನ್ನ ನರಕ ಚತುರ್ದಶಿಯ ದಿನ ಈ ದೇವಿರಮ್ಮ ಬೆಟ್ಟಕ್ಕೆ ತರಲಾಗುತ್ತೆ. ದೇವಿಯ ದರ್ಶನ ಮಾಡೋಕೆ ಸಾವಿರಾರು ಜನ ಭಕ್ತರಿಗೆ ಅವಕಾಶವನ್ನು ನೀಡಲಾಗುತ್ತದೆ. ವರ್ಷಕ್ಕೊಮ್ಮೆ ಸಿಗುವ ಈ ಅದ್ಭುತ ದೃಶ್ಯವನ್ನ ನೋಡೋಕೆ ಸಾವಿರಾರು ಜನರು ಕಾಡು ಮೇಡುಗಳನ್ನು ಅಲೆದು ಬೆಟ್ಟ ಗುಡ್ಡಗಳನ್ನು ಹತ್ತಿಳಿದು ಜರಿತೊರೆಗಳಲ್ಲಿ ನೀರು ಕುಡಿದು ಸಹಾಯಕ್ಕೆ ಚಾಚುವ ಕೈಗಳನ್ನು ಹಿಡಿದು ದೇವಿಯನ್ನ ನೋಡೋ ಪ್ರತಿಯೊಬ್ಬರ ಪ್ರಯಾಣ ಶುರುವಾಗಿದೆ. ಇಳಿ ವಯಸ್ಸಿನಲ್ಲಿ ಬೆಟ್ಟ ಹತ್ತೋಕೆ ಇದ್ದ ವೃದ್ಧರು, ಹತ್ತೋಕೆ ಕಷ್ಟ ಇದ್ದರೂ ಸೌದೆಗಳನ್ನು ಒತ್ತು ತಂದಿದ್ರು ಭಕ್ತರು. ಆಯಾಗಿ ಹೆಜ್ಜೆ ಇಡುತ್ತಿದ್ದ ಪುಟ್ಟ ಮಕ್ಕಳು ಎಷ್ಟೇ ಕಷ್ಟ ಆದರೂ ದೇವಿಯನ್ನ ನೋಡೇ ತೀರ್ತೀವಿ ಅಂತಿದ್ದ ಸಾವಿರಾರು ಜನಗಳು. ಪ್ರತಿ ಹೆಜ್ಜೆಯನ್ನು ಜಾರುವ ಭಯದಿಂದಲೇ ಇಡುತ್ತಾ ತುತ್ತ ತುದಿಗೆ ಬಂದು ದೇವಿಯ ದರ್ಶನ ಮಾಡಿದರೆ ಈ ದೇವಿರಮ್ಮನ ಎದುರಿಗೆ ನಿಂತಾಗ ಬರುವಾಗ ಪಟ್ಟ ಕಷ್ಟಗಳೆಲ್ಲ ಮರೆಯಾಗಿ ಹೋಗುತ್ತೆ. ಅದೆಷ್ಟೋ ಭಕ್ತರ ಹೆಜ್ಜೆ ಗುರುತುಗಳು ಈ ಬೆಟ್ಟದ ಮೇಲೆ ಬಿದ್ದಿದ್ದವು. ಇನ್ನೆಷ್ಟೋ ಕಣ್ಣುಗಳು ತಾಯಿಯನ್ನ ನೋಡಿ ಪಾವನವಾಗಿದ್ದವು. ಹಿಂದಿರುಗುವಾಗ ನನಗನಿಸಿದ್ದು ಕೆಲವು ಜಾಗಗಳನ್ನು ತಲುಪುವ ದಾರಿ ಅದೆಷ್ಟೇ ಕಠಿಣವಾಗಿದ್ರೂ ಕೂಡ ತಲುಪಿದ ಮೇಲೆ ಆಗುವ ಖುಷಿ, ಅದರ ಅನುಭವ ಎಲ್ಲವನ್ನು ಮರೆಸುವುದರ ಜೊತೆಗೆ ನಮ್ಮನ್ನು ನಾವೇ ಮರೆತು ಹೋಗುವ ಹಾಗೆ ಮಾಡುತ್ತೆ. ಫಾಲೋ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಗಳ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ.